ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ. ಅಂಕ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಸಹಕಾರಿಯ ಕೇರೂರ್ ಶಾಖೆಯ 34ನೇ ವಾರ್ಷಿಕೋತ್ಸವ 1988ರಲ್ಲಿ ಅಂಕ್ಲಿ ಗ್ರಾಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾದ ಅಂಕ್ಲಿ ಅರ್ಬನ್ ಕೋ-ಆಪ್ ಕ್ರೆಡಿಟ್ ಸೊಸೈಟಿಯು 2007ರಲ್ಲಿ ಸೌಹಾರ್ದ ಕಾಯ್ದೆಯಡಿ ಪರಿವರ್ತನೆ ಹೊಂದಿ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಾಗಿ 2023ರಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಬಹುರಾಜ್ಯ ಸಂಸ್ಥೆಯೆಂದು ಪರಿವರ್ತನೆಗೊಂಡಿದೆ. ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ದೇವೇಂದ್ರ ಕರೋಶಿ ಇವರುಗಳ ಮಾರ್ಗದರ್ಶನದಲ್ಲಿ ಗಡಿ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸಲಿದೆ. 1992ರಲ್ಲಿ ಕೇರೂರ್ ಗ್ರಾಮದಲ್ಲಿ 3ನೇ ಶಾಖೆಯಾಗಿ ಆರಂಭಗೊಂಡಾಗಿನಿಂದ ಇಲ್ಲಿಯವರೆಗೆ 59 ಕೋಟಿ 1 ಲಕ್ಷ ರೂಪಾಯಿ ಠೇವು ಸಂಗ್ರಹಿಸಿ 12 ಕೋಟಿ 20 ಲಕ್ಷ ರೂಪಾಯಿ ಸಾಲ ವಿತರಿಸಿ ವಾರ್ಷಿಕ ವಹಿವಾಟು 209 ಕೋಟಿ 64 ಲಕ್ಷ ಹಾಗೂ ಪ್ರಚಲಿತ ಆರ್ಥಿಕ ವರ್ಷದಲ್ಲಿ 91 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಎಂದು ಶಾಖಾ ಅಧ್ಯಕ್ಷ ಬಸ್ಗೌಡ ಕೇದಾರಿಗೌಡ ಪಾಟೀಲ್ ತಿಳಿಸಿದ್ದಾರೆ. ಇವತ್ತಿನ ದಿವಸ 34ನೇ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಜನರಲ್ ಮ್ಯಾನೇಜರ್ ಆದ ಕರೋಶಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ತುಂಬ ಒಳ್ಳೆಯ ರೀತಿಯಿಂದ ಹಾಗೂ ವಿಶ್ವಾಸಾರ್ಹತೆಯಿಂದ ನಡೆದುಕೊಂಡು ಬರ್ತಾ ಇದೆ. ಇವರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಹಕಾರದಿಂದ ಈ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಪ್ರೀತಿ ದೊಡ್ಡವಾಡ ಮೇಡಮ್ ಅವರು ಹಾಗೂ ಪ್ರಭಾಕರಣ್ಣ ಕೋರೆ ಅವರು, ಅಮಿತಣ್ಣ ಕೋರೆ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಡಲಿ ಅಂತ ನಾನು ಆಶಿಸ್ತೀನಿ. ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿ ನಿಯಮಿತ ಅಂಕ್ಲಿ ಇದರ ಸಂಸ್ಥಾಪಕರು ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರು ಸಹಕಾರಿಯನ್ನು 1988ರಲ್ಲಿ ಅಂಕ್ಲಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದರು. ಹೀಗೆ ಬೆಳೆಯುತ್ತಾ ಈ ಸಂಸ್ಥೆಯು 27/2/1992ರಂದು ಕೇರೂರ್ ಗ್ರಾಮದಲ್ಲಿ 3ನೇ ಶಾಖೆಯಾಗಿ ಹೊರಹೊಮ್ಮಿತು. ಈಗ ಈ ಶಾಖೆಯು 92ರಿಂದ ಇವತ್ತಿನವರೆಗೆ 59 ಕೋಟಿ 1 ಲಕ್ಷ ರೂಪಾಯಿ ಠೇವು ಸಂಗ್ರಹಿಸಿ 12 ಕೋಟಿ 20 ಲಕ್ಷ ರೂಪಾಯಿ ಸಾಲ ವಿತರಣೆ ಮಾಡಿದೆ. ವಾರ್ಷಿಕ ವಹಿವಾಟು 209 ಕೋಟಿ ರೂಪಾಯಿ 9 ಕೋಟಿ 64 ಲಕ್ಷ ಹಾಗೂ ಪ್ರಚಲಿತ ಆರ್ಥಿಕ ವರ್ಷದಲ್ಲಿ 90 ಲಕ್ಷ ರೂಪಾಯಿ ಲಾಭ ಆಗಿರುತ್ತದೆ. ಈ ಸಂಸ್ಥೆಯನ್ನು ಹುಟ್ಟಿ ಹಾಕಿದ ನಮ್ಮ ಪ್ರಭಾಕರಣ್ಣ ಕೋರೆ ಅವರು ಸುತ್ತಮುತ್ತಲಿನ ಗ್ರಾಮಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ನೀರಾವರಿ ಆಗಲಿ ಹಾಗೂ ಇತರ ಗೃಹ ಸಾಲ ಆಗಲಿ ಇತರ ಅನೇಕ ರೈತಪರ ಸಾಲವನ್ನು ಕೊಟ್ಟು ರೈತರಿಗೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಂಸ್ಥೆಯು ಇನ್ನೂ ಸಾಕಷ್ಟು ಬೆಳೆಯಲಿ ಅಂತ ನಾವು ತುಂಬ ಹೃದಯದಿಂದ ಹಾರೈಸ್ತೀವಿ. ಹಾಗೂ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಿಎಸ್ ಕರೋಶಿ ಇವರ ಮಾರ್ಗದರ್ಶನದಲ್ಲಿ ಶಾಖೆಯು ಪ್ರಗತಿ ಪಥದತ್ತ ಮುನ್ನಡೆಸಲು ಪ್ರಯತ್ನಿಸುತ್ತೇನೆ ಎಂದು ಶಾಖಾ ವ್ಯವಸ್ಥಾಪಕ ನಾಗೇಶ್ ಮಗ್ದುಮ್ ತಿಳಿಸಿದ್ದಾರೆ. ಶಾಖೆಯ 34ನೇ ವಾರ್ಷಿಕೋತ್ಸವ ನಿಮಿತ್ತ ಶ್ರೀ ಲಕ್ಷ್ಮೀ ಪೂಜೆಯನ್ನು ಸಲಹಾ ಸಮಿತಿಯ ಅಧ್ಯಕ್ಷ ಬಸ್ಗೌಡ ಪಾಟೀಲ್ ಹಾಗೂ ಬಾಳಗೌಡ ರಿಂದಾಳಿ ನೆರವೇರಿಸಿದರು. ಬರ್ಬಾರ್ದು
ಸರ್ ಮುಂದೆ ಅಲ್ಲಿ ಏನು ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಹಲವಾರು ರೀತಿಯ ಆರ್ಥಿಕ ಸೇವೆಗಳನ್ನು ಮತ್ತು ಜೀವ ವಿಮೆ ಹಾಗೂ ವಾಹನ ವಿಮೆ ಒದಗಿಸುತ್ತಾ ಕೋರ್ ಬ್ಯಾಂಕಿಂಗ್ ಸೇವೆಯೊಂದಿಗೆ ಗ್ರಾಹಕರ ವಿಶ್ವಸನೀಯ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ. ಶಾಖೆಯ ಈ ಅಮೋಘವಾದ ಬೆಳವಣಿಗೆಗೆ ಶಾಖೆಯ ಎಲ್ಲ ಸದಸ್ಯರು, ಸಲಹಾ ಸಮಿತಿ ಸದಸ್ಯರು, ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ, ಗ್ರಾಹಕರ ಪ್ರೀತಿ, ವಿಶ್ವಾಸ ಹಾಗೂ ಸಹಾಯ ಸಹಕಾರ ನೀಡುತ್ತಿರುವುದೇ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಕಚೇರಿ ಸಂಚಾಲಕರಾದ ಅನಿಲ್ ಪಾಟೀಲ್, ಬಾಳಗೌಡ ರೇಂಧಾಳಿ, ಸಲಹಾ ಸಮಿತಿ ಸದಸ್ಯರಾದ ಸಿದ್ದಗೌಡ ಕಾಗವಾಡಿ, ಬಾಬು ಕಾನಡಿ, ಪ್ರಶಾಂತ್ ಕಾಮಗೋಳ್, ಲಕ್ಷ್ಮಣ್ ಪಾಟೀಲ್, ವಿಠಲ್ ಬೆಕ್ಕೇರಿ, ಬಸಗೌಡ ಪಾಟೀಲ್, ಗುಂಡು ಯಡ್ರಾವಿ, ಸಚಿನ್ ರೇಂಧಾಳೆ, ಸಿದ್ದಪ್ಪ ವಡೇರ್, ಪುಂಡ್ಲಿಕ್ ನಾಯಿಕ್, ಪರಗೌಡ ಪಾಟೀಲ್, ಶಾಖಾ ವ್ಯವಸ್ಥಾಪಕ ನಾಗೇಶ್ ಮಗ್ದುಮ್ ಸೇರಿದಂತೆ ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕೇರೂರಿನಿಂದ ರಾಜು ದೊಂಗಡಿ.